ಇವತ್ತು ನಮ್ಮ ಕಾಲೇಜಿನಲ್ಲಿ ಫ್ರೆಷರ್ಸ್ ಪಾರ್ಟಿ ಇದೆ. ಸೊ ಈ ಒಂದು ಫ್ರೆಷರ್ಸ್ ಪಾರ್ಟಿಗೆ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಎಲ್ಲದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಸೊ ಗೈಸ್, ಇವಾಗ ನಾನು ನಮ್ಮ ಆಡಿಟೋರಿಯಮಿಗೆ ಹೋಗ್ತಾ ಇದ್ದೀನಿ, ಕಾಲೇಜ್ ಆಡಿಟೋರಿಯಮಿಗೆ. ಸೊ ಅಲ್ಲಿ ಹೋಗಿ ಸೀಟ್ನ ಹಿಡ್ಕೊಂಡು, ನನಗೂ ಸೀಟ್ ಹಿಡ್ಕೋಬೇಕು, ಜೊತೆಗೆ ನನ್ನ ಫ್ರೆಂಡ್ಸೂ ಹೇಳಿದ್ದಾರೆ ಸೀಟ್ ಹಿಡ್ಕೊ ಅಂತ. ಸೊ ಅವ್ರಿಗೆಲ್ರಿಗೂ ಸೀಟ್ ಹಿಡ್ಕೊಂಡು ಫುಲ್ಲು ಮಜಾ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಇವಾಗ ಬ್ಯಾಗ್ ಹಾಕೊಂಡು ಹೊರಡ್ತಾ ಇದ್ದೀನಿ. ನಾನು ಇವಾಗ ಕೆಳಗೆ ಹೋಗಿ ಆಡಿಟೋರಿಯಮ್ಗೆ ಹೋಗ್ಬೇಕು. ಇವಾಗ ನಮ್ಮ ಕಾರಿಡಾರ್ ಇದು. ಕ್ಲಾಸ್ ಯಾವ ಕ್ಲಾಸಲ್ಲೂ ಯಾರೂ ಇಲ್ಲ. ಕಾರಿಡಾರಲ್ಲಿ ನೋಡಿ ಅಲ್ಲೊಂದಿಬ್ಬರು ಇದ್ದಾರೆ ಅಷ್ಟೇ, ಎಲ್ಲ ಹೋಗ್ತಾ ಇದ್ದಾರೆ. ಸೊ ಇವಾಗ ನಾನು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಂಗ್ ಕೋಟ್ ಮೇಲೆ ರೆಡ್ ಟೀ ಶರ್ಟ್ ಮೇಲೆ ಲಾಂಗ್ ಕೋಟ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಲ್ ಬಾಟಮ್ ಪ್ಯಾಂಟು ಆ್ಯಂಡ್ ಬೂಟ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಶೂಸ್ನ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಶೂಸ್ ಬೇಡ, ಸಮಥಿಂಗ್ ನ್ಯೂ ಆಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಬೂಟ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀನಿ. ಇದು ನಾವು BBA ಅವರಲ್ಲ, ಸೊ BBA ಅವ್ರನ್ನ ಟಾಪ್ ಫ್ಲೋರಿಗೆ ಹಾಕಿರ್ತಾರೆ, ಬಿಕಾಸ್ ನಾವೆಲ್ಲ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂತ. ನಾವೆಲ್ಲ ಮ್ಯಾನೇಜರು, HR ಥರ ಹೈಯರ್ ಪೋಸ್ಟಿಗೆ ಹೋಗೋರು ಅಂದ್ಬಿಟ್ಟು ನಮ್ಮನ್ನೆಲ್ಲ ಟಾಪ್ ಫ್ಲೋರಲ್ಲಿ ಇಟ್ಟಿರ್ತಾರೆ. ಸುಮ್ಮನೆ ಹೇಳ್ತಾರೆ, ಇದು ಬೂಸ್ಟಿಂಗ್ ಅವರ್ ಸೆಲ್ಫ್ ಇದೆ ಅಂತ. ನೋಡಿ ಎಲ್ಲ ಹೊರಡ್ತಾ ಇದ್ದಾರೆ. ಲಿಫ್ಟಲ್ಲಿ ಹೋಗೋಣ ಅಂತ ಬಂದೆ, ಲಿಫ್ಟಲ್ಲಿ ನೋಡಿ ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಜನ. ಬೇಡ ಬನ್ನಿ ಅಲ್ಲೇ ಹೋಗೋಣ, ಇನ್ನೊಂದು ಲಿಫ್ಟ್ ಇದೆ. ಸೊ ನೋಡಿ ಆ ಲಿಫ್ಟಲ್ಲಿ ಹೋಗೋಣ ಇವಾಗ. ಇಲ್ಲ, ಈ ಲಿಫ್ಟೇ ಬಂತು, ಹೋಗೋಣ ಬನ್ನಿ ಇದರಲ್ಲೇ. ಸೊ ಗೈಸ್, ಇವಾಗ ನಾನು ಆಡಿಟೋರಿಯಂ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ಇಲ್ಲಿ ನೋಡಿ ಕಾರಿಡಾರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಬುಕ್ ಸ್ಟಾಲ್ ಹಾಕಿದ್ದಾರೆ. ಸೊ ಇದೊಂದು ಇವೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಕಾಲೇಜಲ್ಲಿ. ಆ್ಯಂಡ್ ಇವಾಗ ನಾನು ಆಡಿಟೋರಿಯಂ ಕಡೆಗೆ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಇರುತ್ತೆ. ಸೊ ಆ ನಾಯ್ಸ್ನ ರಿಡಕ್ಷನ್ ಮಾಡೋದಕ್ಕೆ ನೋಡ್ತೀನಿ. ಮೈಕ್ನ ತಂದಿಲ್ಲ ಇವತ್ತು, ಮೈಕು ಪದೇ ಪದೇ ಮರ್ತೋಗ್ತಾ ಇದ್ದೀನಿ. ಸೊ ಮೈಕ್ ತಂದಿದ್ದರೆ ಕರೆಕ್ಟಾಗಿರೋದು. ಒಟ್ಟು ಪರವಾಗಿಲ್ಲ, ಇರೋದ್ರಲ್ಲೇ ಮಾಡಬೇಕು, ಅದೇ ಇರೋದು ಗೈಸ್. ಸೊ ಇವಾಗ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಕೆಳಗೆ. ಬ್ರೋ, ಏನು ಸಮಾಚಾರ? ನಿಮ್ಮದೇನೂ ಇಲ್ವಾ ಕಂಟೆಂಟ್ ಈ ಸತಿ? ಕಾಲು ಟ್ವಿಸ್ಟ್ ಆಯಿತು ಅವ್ವ ಗೈಸ್, ಲೆಗ್ಗು ಕಾಲು ಟ್ವಿಸ್ಟ್ ಆಯಿತು ಅವ್ವ. ಅದಕ್ಕೆ ಹೇಳೋದು ಕೆಳಗೆ ನೋಡ್ಕೊಂಡು ಹೋಗ್ಬೇಕಂತ. ನೋಡಿ ಗೈಸ್, ಕಾಲೆಲ್ಲ ಟ್ವಿಸ್ಟ್ ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಆಡಿಟೋರಿಯಮಿಗೆ ಬಂದರೆ ಇಲ್ಲಿ ಏನೂ ನೆಟ್ವರ್ಕ್ ಸಿಗಲ್ಲ. ವಾವ್ ಗೈಸ್, ನೋಡಿ ಇಲ್ಲಿ ಫುಲ್ಲು ಕ್ರೇಜಿ. ಅಲ್ಲಿ ನೋಡಿ, ಅಲ್ಲಿ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡಿದ್ರಾ ಊಟಕ್ಕೆ ಅರೇಂಜ್ಮೆಂಟ್ಸು? ಹಿಂಗೆಲ್ಲ ಏನು ಊಟ ಕೊಡೋದ ನೋಡಿ. ಅಂತ ಇಲ್ಲಿ ನೋಡಿ, ಫ್ರೆಷರ್ಸ್ ಡೇ ಆಯಿತು ಬ್ರೋ, ಓಕೆ. ಸೊ ನೋಡಿ ಗೈಸ್, ನಮ್ಮೊಂದು ಇಲ್ಲೇ ಇಲ್ಲ ಒಳಗೆ, ಹಿಂಗೆಲ್ಲ ಮಾಡಬಾರ್ದು, ತುಂಬಾ ಬೇಜಾರಾಗುತ್ತೆ. ಪರವಾಗಿಲ್ಲ, ಟೈಮ್ ಬರುತ್ತೆ. ಸೊ ಇಲ್ಲಿ ನೋಡಿ, ಫೋಟೋ ತೆಕ್ಕೊಳ್ಳೋದಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ ಗೈಸ್. ಒಂದು ದೊಡ್ಡ ಪ್ರಾಬ್ಲಮ್ಮೇ ಆಗೋಯ್ತು. ಏನಂದರೆ ಕೆಳಗೆ ಹೋಗ್ಬಿಟ್ಟಿದ್ದೀನಿ, ಕಾಲೆಲ್ಲ ಟ್ವಿಸ್ಟ್ ಮಾಡ್ಕೊಂಡು ಕೆಳಗೆ ಹೋಗಿದ್ದೀನಿ. ನೋಡಿದ್ರೆ ಕೆಳಗೆ ಹೋದ್ಮೇಲೆ ಏನಂತಾರೆ, ಒಂದು ಅಪ್ಲಿಕೇಶನ್ ಇದೆ ನಮ್ಮ ಕಾಲೇಜವ್ರದ್ದು, ಅದ್ರದ್ದು ಸ್ಕ್ರೀನ್ಶಾಟ್ನ ತಗೊಂಬನ್ನಿ ಅಂತ ಅಂದರು. ಅಲ್ಲಿ ಕೆಳಗೆ ಹೋದರೆ ಇಂಟರ್ನೆಟ್ಟೇ ಸಿಗೋಲ್ಲ. ಸರಿ ಆಯಿತು ಅಂತ ಮತ್ತೆ ಮೇಲೆ ಬಂದು ಸ್ಕ್ರೀನ್ಶಾಟ್ ತೊಗೊಂಡು ಇವಾಗ ಮತ್ತೆ ಕೆಳಗೆ ಹೋಗ್ತಾಯಿದ್ದೀನಿ. ನೋಡಿ ನಮ್ಮ ಹುಡುಗರಲ್ಲ. ಹಲೋ, ಐ ಡೋಂಟ್ ಗಿವ್ ಅ ಡ್ಯಾಮ್ ಫ್ರೆಂಡ್ಸ್. ಯಾಕೆ ಅಂದರೆ ಇವೆಲ್ಲ ಏನೇನೋ ಅಲ್ಲ. ಏನು 2 ಸತಿ ನಡೆದ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಬೆವರು ಬರುತ್ತೆ ಅಷ್ಟೇ. ಡೋಂಟ್ ಗಿವ್ ಅ ಡ್ಯಾಮ್ ಗೈಸ್. ನೋಡಿ ಎಲ್ಲ ಇಲ್ಲೇ ನಿಂತಿದ್ದಾರೆ, ಅನಾಲಿಟಿಕ್ಸ್ ಅವರೆಲ್ಲ. ನನ್ನ ಹೆಸರು ನಿಹಾರ್ ಅಂತ, ತುಂಬ ಮೋಸ್ಟ್ ವಾಂಟೆಡ್ ಏನಲ್ಲ, ಆದರೆ ಫ್ರೆಂಡ್ಲಿ ಪರ್ಸನು. ಸೊ ಹಂಗೆ ಗೈಸ್,
ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ. ಇವಾಗ ಕ್ಲೀನಾಗಿ ಕೆಳಗೆ ನೋಡ್ಕೊಂಡು ಹೋಗ್ತೀನಿ. ಆವಾಗಲೇ ಒಂದು ಸತಿ ಎಡುವುದೇ, ಬಟ್ ಬೀಳಿಲ್ಲ. ನನ್ನ ಪುಣ್ಯ ಬಿದ್ದಿದ್ದರೆ ಅದಕ್ಕಿಂತ ಅಜ್ಜಿಬ್ ಇನ್ನೇನು ಇರ್ತಾ ಇರಲಿಲ್ಲ. ನೋಡಿ ಗೈಸ್, ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ಎಂಟ್ರಿ ತಗೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಎನ್ರೋಲ್ಮೆಂಟ್ ಇದೆ. ಮ್ಯಾಮ್, ಎಸ್ ಮ್ಯಾಮ್. ಅನಾಲಿಟಿಕ್ಸ್, ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿ ಗೈಸ್, ನಾನು ಬಂದಿದ್ದಷ್ಟೇ. ಅವರವರೇ ಹೋಗು 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 ಅಂದು ಸೊ ನೋಡಿ ಆಡಿಟೋರಿಯಂ ಇನ್ನೂ ಅರ್ಧ ಆಡಿಟೋರಿಯಂ ಅಷ್ಟೇ ತುಂಬಿರೋದು. ಹುಡುಗರೆಲ್ಲ ಇನ್ನೂ ಬರಬೇಕು. ದಟ್ಸ್ ಓಕೆ ಗೈಸ್. ಫುಲ್ಲು ಬೆವ್ತಾ ಇದ್ದೀವಿ. ಗೈಸ್ ಇವಾಗ ನಾನು ಆಡಿಟೋರಿಯಮಿಗೆ ಬಂದಾಯಿತು. ಮೇಲ್ಗಡೆ ಎಲ್ಲ ಲೈಟ್ ಅನ್ಸೋದು. ಆಡಿಟೋರಿಯಮಿಗೆ ಬಂದೆ. ಇಲ್ಲಿ ನೋಡ್ಬೋದು ನೋಡಿ, ಎಲ್ಲ ಫುಲ್ಲು ಜನ. ಅಂದರೆ ಅರ್ಧ ಆಡಿಟೋರಿಯಂ ಅಷ್ಟೇ ತುಂಬಿರೋದು. ಗರ್ಲ್ಸ್ ಸೈಡೆಲ್ಲ ಖಾಲಿ ಇದೆ. ನೋಡಿ ಅಲ್ಲಿ ಡಿಸ್ಪ್ಲೇ ಲೈಟ್ಸು. ಇನ್ನು ಈವೆಂಟ್ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಸ್ಟಾರ್ ಆಫ್ ದ ಈವೆಂಟು. ಈಗ ಅಲ್ಲಿ ಫ್ರೆಶರ್ಸ್ ಡೇ. ಸೊ ಇದೊಂದಿದೆ ಹಿಂಗೆ. ಈಗ ಫುಲ್ಲು ಖಾಲಿ ಇದೆ. VIP ರೋ ಇದು, ಅದಕ್ಕೆ ಖಾಲಿ ಇದೆ. ಗೈಸ್, ನಾನು ಅಲ್ಲಿ ಏನೇನೋ ಬಿಲ್ಡಪ್ಗಳು ಕೊಟ್ಟೆ. ಕೊನೆಗೆ ಮ್ಯಾಮ್ ಅದೇ ಟೈಮಿಗೆ ಬಂದ್ಬಿಟ್ಟು, ಇದೆಲ್ಲ ಕೂರಂಗಿಲ್ಲ, ಹಿಂದೆ ಹೋಗಪ್ಪ, ಪ್ರೆಷರ್ ತಾನೇ ನೀನು ಅಂದ್ಬಿಟ್ರು. ಇದು ಹಿಂದೆ ಬಂದು ಕೂತ್ಕೊಂಡೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಸೀಟ್ಗಳು ಖಾಲಿ ಇದೆ. ಈ 4 ಸೀಟ್ನ ತುಂಬಿಸೋ ಜಾಗನೂ ಜವಾಬ್ದಾರಿನೂ ನನಗೆ ಬಿದ್ದಿದೆ. ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್. ಫ್ರೆಂಡ್ಸಿಗೆ ಫೋನ್ ಮಾಡಿದರೆ ಒಬ್ಬೊಬ್ರು ನಾನು ಬರ್ತೀನಿ ಅಂದ್ಕೊಂಡಿದ್ದೆ, ಬಟ್ ಬರೋಲ್ಲ. ಬರೋಣ ಅಂದ್ಕೊಂಡಿದ್ದೆ, ಬರೋಲ್ಲ. ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಹೋಗಿ ಬೇರೆಯವ್ರನ್ನಾದ್ರೂ ಕರೆದು ಕೂರಿಸ್ಕೊಳ್ಳೋ, ಯಾರು ಬರ್ತಾಯಿಲ್ಲ. ಏನು ಮಾಡುವ ಗೈಸ್? ಆ ಸೂರಜ್ ಹಬ್ಬ ಬಂದ್ಬಿಟ್ಟು ನೋಡಿ ಅಲ್ಲಿ ಮುಂದೆ ಹೋಗಿ ಕೂತ್ಕೊಂಡ. ಎಲ್ಲ ಮಾಡಲೇಬಾರ್ದು, ಬಟ್ ವಾಟ್ ಟು ಡು, ಪರವಾಗಿಲ್ಲ. ಇವಾಗ ಮೈಕ್ ತಂದಿಲ್ಲ, ಅದಕ್ಕೆ ಹತ್ರದಲ್ಲಿ ಫೋನ್ನ ಹಿಡ್ಕೊಂಡು ಮಾತಾಡ್ತಿದ್ದೀನಿ. ಇವನ ಹೆಸರು ತರುಣ್ ಅಂತ. ಸ್ಯಾನ್ಸ್ಕ್ರಿಟ್ ಕ್ಲಾಸಲ್ಲಿ ತುಂಬ ಅಟ್ರಾಕ್ಟಿವ್ ಬಾಯ್ ಅಂದರೆ ಇವನೇ. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರ್ತಾನೆ. ನಾ ಈವೆಂಟ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಮತ್ತೆ ಟ್ರೈನಲ್ಲಿ ಮಿಷನ್ ಅಕಂಪ್ಲಿಷ್ ಆಯಿತು. ನೋಡಿ ನಮ್ಮ ರೋ ಫುಲ್ಲು ನೋಡಿ ತುಂಬಿದೆ ಇವಾಗ. ಆಯಿತಾ, ನಾನು ಹೇಳಿದ್ದೆ ಮ್ಯಾಮಿಗೆ, ಮ್ಯಾಮ್ ಸೀಟ್ ಫಿಲ್ ಮಾಡಿಸ್ತೀನಿ ಅಂತ. ಸೀಟ್ ಫಿಲ್ ಆಗಿದೆ ನೋಡಿ. ವ್ಲಾಗರ್ನೇ ವ್ಲಾಗ್ ಮಾಡ್ತಾಯಿದ್ದಾರೆ ಇವ್ರುಗಳು. ಥ್ಯಾಂಕ್ ಯು. ಇದು ಒಂದು ಸಪೋರ್ಟು. ಥ್ಯಾಂಕ್ ಯು. ಹೀಗೆ ಇರಲಿ. ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ತಿನ್ನ, ಥ್ಯಾಂಕ್ ಯು. ಹಾಂ ಬ್ರೋ. ಸೊ ಹೀಗೆ ಗೈಸ್, ಫೈನಲಿ ಮಿಷನ್ ಅಕಂಪ್ಲಿಷ್ ಆಯಿತು. ಇಲ್ಲಿ ನನ್ನ ಫ್ರೆಂಡ್ಸ್ನ ಕರೆದು ಕೂರಿಸ್ಕೊಂಡೆ. ಅವರೆಲ್ಲ ಮತ್ತೆ ಹಿಂದೆ ಓಡೋಗ್ಬಿಟ್ರು. ಆಮೇಲೆ ಏನು ಮಾಡೋದು ಅಂತ ಯೋಚಿಸಿದ್ದೆ. ಅಷ್ಟೊತ್ತಿಗೆ ವಾಲಂಟಿಯರ್ಸ್ಗಳು ಬಂದ್ಬಿಟ್ಟು ಹಿಂದೆ ಇದ್ದವ್ರು ಎಲ್ಲರೂ ಮುಂದೆ ಕಳಿಸಿದ್ರು. ಮತ್ತೆ ಸೀಟ್ ಫಿಲ್ ಆಯಿತು. ಮಿಷನ್ ಅಕಂಪ್ಲಿಷ್ಡ್. ಬಚಾವಾದೆ. ಇಲ್ಲ ಅಂದಿದ್ದರೆ ಸೀನಿಯರ್ ಬ್ರೋ ಮೊದಲೇ ಹೇಳಿದರು, ನೀನೇನಾದರೂ ಸೀಟ್ನ ಫಿಲ್ ಮಾಡಿಲ್ಲ ಅಂದರೆ ಇಲ್ಲೇ ನೀನು ಮಲಗಿಸ್ಬಿಡ್ತೀನಿ ಅಂತ. ಬಚಾವಾದೆ. ಪರವಾಗಿಲ್ಲ ಬಿಡಿ ಗೈಸ್. ಕೂರ್ತಾರೆ, ಹೋಗ್ತಾರೆ. ಅಣ್ಣ ವಾಶ್ರೂಮ್ಗೆ ಹೋದ್ರು ಅಂತೀನಿ, ಅಷ್ಟೇ, ಮುಗೀತು. ಏನಿಲ್ಲ ರೀ. ಸೊ ಗೈಸ್, ಏನಿದಾನಲ್ಲ ಇವನು ಅವಾಗಿಂದ ಟ್ರೋಲ್ ಮಾಡ್ತಿದ್ದಾನೆ. ಏನೋ ಒಂದು ಟ್ರೋಲಿಂಗ್ ಪೇಜ್ನ ಓಪನ್ ಮಾಡೋ ಬ್ರೋ, ಒಳ್ಳೆ ಫ್ಯೂಚರು. ಸೊ ಗೈಸ್, ಇವಾಗ ನೋಡಿ ಅಲ್ಲಿ ಇನ್ನು ಏನೂ ಮಾಡೇ ಇಲ್ಲ, ಆಲ್ರೆಡಿ ಕಿರಿಸ್ತಾ ಇದ್ದಾರೆ ನೋಡಿ. ಇದು ನಮ್ಮ ಜನ ಅಂದರೆ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡಿರಿ ಚಪ್ಪಾಳೆ.
ಮುಂದೆ ಇಟ್ಕೊಂಡು ನಾನ್ ನೋಡಕ್ ಬರ್ತೀನಿ ನಿಮ್ಮ ಹಸುವ ಹೊಡ್ಕೊಂಡು. ತಲೆ ಮೇಲಿದೆ ಕಿರೀಟ ಎದುರಾಟ ಗಾಳಿ ಮಾತಿನ ಬಸಾರು ಜಾರಿದ ಸುಮಾರು ಪಾತ್ರದ ಪರಿಚಯ ಇರೋರು ಪಂಚಿಗೈದಗನ ಹೆಸರು. ಇದು ಅನವರತ ನಾ ಅಜ್ಞಾತ ಇದು ವೇದಾಂತ. You are still Subbalakshmi, Mamuli, confusion no bitakri. You don't worry, Subbalakshmi. Hey! Cheers! Aira!
ಸೊ ಗೈಸ್, ಇವಾಗ ಅವ್ರು ಹೇಳಿದ್ರು ಏನಂತ ಅಂದರೆ ಮಿಸ್ಟರ್ ಆ್ಯಂಡ್ ಮಿಸ್ ಫ್ರೆಶಿಗೆ ಇಷ್ಟು ಜನನ ನಾವು ಫಿಲ್ಟ್ರ್ ಮಾಡಿ 3 ಜನ ಹುಡುಗರು 3 ಜನ ಹುಡುಗಿರು ಅವೆಂಜರ್ಸ್ನ ನಾವು ಹಿಡ್ದಿದ್ದೀವಿ. ಸೊ ಆಡಿಯನ್ಸ್, ನಿಮ್ಗಳ ಕೆಲಸ ಏನಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಿರ್ಚಿ, ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಅಂತ. ಸೊ ಏನು ಮಾಡ್ತೀವಿ ನೋಡುವ ಬನ್ನಿ. ಇಲ್ಲಿ ತನಕ ನೋಡಿದಂಥ ಪರ್ಫಾಮೆನ್ಸ್ಗಳಲ್ಲಿ ಏನು ಅನ್ನಿಸ್ತಿದೆ? ಇವ್ರಿಗಿನ ಚೆನ್ನಾಗಿ ನೆಕ್ಸ್ಟ್ ಇಯರ್ ನಾನು ಕೊಡ್ತೀನಿ ಅನ್ನಿಸ್ತಿದೆ. ನೋಡು ಹರ್ಷಿತ್, ನೀನು ಇಲ್ಲಿ ನಿಧಾನವಾಗಿ ಹೇಳ್ತಾ ಇರೋ ಡೈಲಾಗು ನೋಡಿ ಹಿಂದೆ ತನಕ ಕೇಳಿಸ್ತಿದೆ. ಅದಕ್ಕೆ ನೋಡು ಅಭಿಮಾನಿಗಳು ನೋಡು. ನೋಡು ನೋಡಲಿ ಹರ್ಷಿತ್. ಅಭಿಮಾನ ಪ್ರೀತಿ ಮನಸ್ಸರಿಗೆ ಮುಂದಿನ ವರ್ಷ ಭೇಟಿ ಆಗೋಣ. ಥ್ಯಾಂಕ್ ಯು ಚಿನ್ನ. ಸೊ ಇದಿಷ್ಟು ನಮ್ಮ ಹರ್ಷಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಡ್ಯಾಮ್ಸನ್ ಕನ್ನಡಿಗ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.